ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ಈ ವರ್ಷದ ಕ್ಲಿಯರ್ ಆಲ್ ಆಫ್ ಯು ಆಯಿತಾ, ಏನಂತೀರ, ಅಸೈನ್ಮೆಂಟ್ ಟಾಪಿಕ್ಗಳು ಹಾಗೂ ಪ್ರಾಜೆಕ್ಟ್ ವರ್ಕಿನ ಟಾಪಿಕ್ಗಳು ಸಂಪೂರ್ಣವಾಗಿ ರಿಲೀಸ್ ಆಗಿದೆ. ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಈ ತಿಂಗಳಲ್ಲಿಯೇ ತಾವುಗಳು ಸಂಪೂರ್ಣವಾಗಿ ಬರೆದು ಮುಗಿಸಿದರೆ ಬಹಳ ಒಳ್ಳೆಯದಾಗತ್ತೆ ಸರ್. ಯಾಕಂದರೆ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ ಆದ ತಕ್ಷಣ ಈ ಎಲ್ಲ ಪ್ರಾಜೆಕ್ಟ್ ವರ್ಕ್ಗಳ ಅಂಕಗಳನ್ನು ಅವರು ಆನ್ಲೈನ್ ಮುಖಾಂತರ ಸ್ಟ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ದಯವಿಟ್ಟು ಯಾರೆಲ್ಲ ಇನ್ನೂ ಪ್ರಾರಂಭ ಮಾಡಿಲ್ವೋ ನಿಮ್ಮ ಅಸೈನ್ಮೆಂಟ್ ಟಾಪಿಕ್ಸ್ ಬರೀಲಿಕ್ಕೆ ಹಾಗೂ ಪ್ರಾಜೆಕ್ಟ್ ವರ್ಕ್ ಟಾಪಿಕ್ಸನ್ನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಆಯಿತಾ ಪ್ರಥಮ PUC ಹಿಸ್ಟ್ರಿ ಹಾಗೂ ದ್ವಿತೀಯ PUC ಹಿಸ್ಟ್ರಿ ಅಸೈನ್ಮೆಂಟ್ ಟಾಪಿಕ್ಸ್ಗಳನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ನೋಡಿ, ಈಗ ನಾನು ಒಂದೊಂದು ಓದ್ಕೊಂತ ಹೋದರೆ ಆಯಿತಾ ಬಹಳ ಸಮಯ ತಗೊಳುತ್ತೆ. ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ತಿಳಿಸ್ತೇನೆ. ಓಕೆ, ಆ ಮಾಹಿತಿ ಏನು ಅಂತ ಹೇಳಿದರೆ, ಅಸೈನ್ಮೆಂಟ್ ಬರೀಬೇಕೋ ಅಥವಾ ಪ್ರಾಜೆಕ್ಟ್ ವರ್ಕ್ ಬರೀಬೇಕೋ ಅಂತ ಡೌಟ್ ಇದ್ದವರು ಯಾವುದಾದ್ರೂ ಒಂದು ಬರೀಬೇಕು. ಸರ್, ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಇದು ಪ್ರಾಜೆಕ್ಟು ಅಥವಾ ಅಸೈನ್ಮೆಂಟ್ ಅಂತ ಕೇಳೋದಾದರೆ, ಇದು ಕೇವಲ 10 ಮಾರ್ಕ್ಸಿಗೆ ಇರುವಂಥದ್ದಾಗಿರುತ್ತೆ. ಎಲ್ಲ ಸಬ್ಜೆಕ್ಟು ಅಷ್ಟೇ. ಆದರೆ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದು ಅಸೈನ್ಮೆಂಟ್ ಕೂಡ ಇರಲ್ಲ. ಯಾರಿಗೆ? ಕೆಮಿಸ್ಟ್ರಿ, ಫಿಸಿಕ್ಸು ಹಾಗೂ ಬಯೋ ಈ 3 ಹಾಗೂ CS ಈ 4 ಸಬ್ಜೆಕ್ಟಿಗೆ ಯಾವುದೇ ರೀತಿಯಾದಂಥ ಅಸೈನ್ಮೆಂಟ್ ಟಾಪಿಕ್ಸ್ಗಳು ಇರುವುದಿಲ್ಲ. ಕ್ಲಿಯರ್? ಅವರಿಗೆಲ್ಲರಿಗೂ ಕೂಡ ಪ್ರಾಕ್ಟಿಕಲ್ಸ್ ಇರುತ್ತೆ. ಪ್ರಾಕ್ಟಿಕಲ್ ರೆಕಾರ್ಡನ್ನು ಅವರು ಬರೀಬೇಕಾಗಿರುತ್ತೆ. ಬನ್ನಿ, ಈಗ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಅಂದರೆ ಇತಿಹಾಸ ಅಸೈನ್ಮೆಂಟ್ ಹಾಗೂ ಪ್ರಾಜೆಕ್ಟ್ ವರ್ಕ್ಗಳನ್ನು ಇಲ್ಲಿ ಟಾಪಿಕ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರಿಗಾದರೂ ಏನಾದ್ರು ಡೌಟ್ ಇದ್ದರೆ ನೋಡಿ, ಈಗಾಗಲೇ ನಾವು ಇಂಗ್ಲೀಷಿನ ಏನಂತೀರ ಟಾಪಿಕ್ಸು ಹಾಗೂ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಈಗಾಗಲೇ ಮುಗಿದು ಹೋಗಿದೆ. ಯಾರಿಗೆಲ್ಲ ಯಾವ ಟಾಪಿಕ್ ಕೊಟ್ಟಿದ್ದಾರೆ ಅದನ್ನು ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿದರೆ ನಿಮಗೆ ಡೈರೆಕ್ಟಾಗಿ ಅದರ ಒಂದು ಕೀ ಆನ್ಸರನ್ನು ನಾವು ಕಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ಈಸ್ ಇಟ್ ಕ್ಲಿಯರ್? ಇಂಗ್ಲೀಷ್ ಹೇಳುತ್ತಿರುವಂಥದ್ದು ಯಾರಿಗೆಲ್ಲ ಇಂಗ್ಲೀಷ್ ಟಾಪಿಕನ್ನು ಈಗಾಗಲೇ ನಿಮ್ಮ ಒಂದು ಕಾಲೇಜಲ್ಲಿ ನೀಡಿದ್ದಾರೋ ಆ ಟಾಪಿಕ್ಕಿನ ಹೆಸರು ಬರೆದು ತಾವುಗಳು ಕಮೆಂಟ್ ಮುಖಾಂತರ ಕಳಿಸಿದರೆ ನಾವುಗಳು ನಿಮಗೆ ಉತ್ತರ ಏನು ಬರೀಬೇಕು, ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದು ಏನಂತೀರ ಲಿಂಕನ್ನು ಕಳಿಸಿಕೊಡ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.